ಮಾಹಿತಿಗಳು ಕರು ಶಾಸ್ತ್ರ ಫೈನಲ್ ಟಚ್ ಅಪ್ ಕೊಡ್ತಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೆಂಗಿದ್ರಿ ಎಲ್ಲ? ಆರಾಮಿದ್ರಿ ಅನ್ಕಂತೆ. ಇದು ರಿಸೆಪ್ಷನ್ ವ್ಲಾಗ್. ಈ ಥರ ಸಾರಿ ಉಟ್ಕೊಂಡಿದೆ, ಸ್ವಲ್ಪ ಡಿಫ್ರೆಂಟಾಗಿ ಉಟ್ಕೊಳ್ಳೋದಿದ್ದು. ಈ ಬ್ಲೌಸ್ ಕೂಡ ನಾನು ಸಿಯಾ ಕಲೆಕ್ಷನಲ್ಲೇ ಮಾಡಿಸಿದ. ಸ್ಟಿಕ್ಕರ್ ಅಂದರೆ ಪೆಂಡಿಂಗ್. ಎಸ್, ರೆಡಿ. ನೀವು ರೆಡಿಯಾ? ಬನ್ನಿ ಕಮ್ಮ, ಬನ್ನಿ. ನಂಟು ಜಸ್ಟ್ ಬಂದ್ರೆ ಅದಕ್ಕೆ ಅವ್ರ ಪತಿಗೆ ಪಟಾಕಿ ಹೊಡಿಸಿ ಅವ್ರನ್ನ ವೆಲ್ಕಮ್ ಮಾಡೋಕ್ಕೆಲ್ಲ ನಿಂತ್ಕೊಂಡಿರಿಲ್ಲಿ. ನಾವು ಮೊದಲಿಂದ ಬಂದಿತ್ತಲ್ಲ ಹಿರಿಯವರು, ಮನೆಗೀಗ ನೆಂಟ್ರು ಯಾರು ಬಂದರು ಕೂಡಲೇ ಅವರಿಗೆ ನೀರು ಕೊಡೋದು, ಕಾಲು ತೊಳ್ಕೊಂಬಪ್ಪಕ್ಕೆ. ಸೊ ಈಗ ಅವರಿಗೆ ಒಂದು ಚಂಬಲ್ ನೀರು ಕೊಡ್ತು. ಅವ್ರು ಕಾಲು ತೊಳೆದ ಮೇಲೆ ಅವರಿಗೆ ಜ್ಯೂಸ್ ಮನೆಗೆ ಮಾಡೋದು, ವಾಟರ್ ಮೆಲನ್ ಜ್ಯೂಸ್. ಅದು ಸೆಕೆಗಾಲ್ದಂಗೆ ಆದ್ದಲ್ಲ ಮದಿ, ಈ ಟೈಮಂಗೆ ಒಳ್ಳೆ ಎಷ್ಟು ಕುಡಿದ್ರೂ ಬೇಕನ್ಸುತ್ತೆ ಈ ವಾಟರ್ ಮೆಲನ್ ಎಲ್ಲ. ಅದು ಮನೆಗೆ ಮಾಡೋದಲ್ಲ, ಸೊ ಕುಡಿಲಕ್ಕೆ ತೊಂದರೆ ಇಲ್ಲ. ಜಾಸ್ತಿ ಅಂತ ಶುಗರ್ ಹಾಕಲಿಲ್ಲ, ಸ್ವಲ್ಪ ಮತ್ತು ಪೆಪ್ಪರ್ ಎಲ್ಲ ಹಾಕಿ ಮಾಡಿದ್ದೀರಿ ನನ್ನ ಮಾವ, ಹಸ್ಬೆಂಡಿದ್ದ ಅಪ್ಪ. ನಾವು ಮತ್ತು ಫೈನಲ್ ಟಚ್ ಅಪ್ ಕೊಡ್ತು, ಐಸ್ ಕ್ಯೂಬ್ ಎಲ್ಲ ಹಾಕಿ ಒಂಚೂರು. ರಿಸೆಪ್ಷನ್ ಅಂತ ಹೇಳಿದ್ರೆ ತುಂಬ ಗ್ರ್ಯಾಂಡಾಗಿ ಅಂತ ಮಾಡ್ತಾ ಇಲ್ಲ. ಈಗೆಲ್ಲ ರಿಸೆಪ್ಷನ್ ಅಂತೇಳಿ ಸಪ್ರೇಟ್ ಹೊರಗಡೆ ಎಲ್ಲ ಮಾಡ್ತಾರೆ. ಬಟ್ ಮೆಹಂದಿ ಮದುವೆ ಎಲ್ಲ ಗ್ರ್ಯಾಂಡ್ ಮಾಡೋದ್ರಿಂದ ಮನೆಗೆ ಸಿಂಪಲ್ ರಿಸೆಪ್ಷನ್ ಇದೆ. ಫಸ್ಟ್ ಅವರು ನಮ್ಮ ಮನೆಗೆ ಬಂದರೆ ಆಮೇಲೆ ಹುಡುಗನ ಮನೆಯವ್ರು ಹುಡುಗಿ ಮನೆಗೆ ಹೋಗೋದು, ಆ ಥರ. ಸೊ ಇದಕ್ಕೆ ಹೆಸರು ಮಾಹಿತಿಗಳು ಕರು ಶಾಸ್ತ್ರ ಅನ್ಕೊಂಡಕ್ಕ. ಸೊ ಮಾಹಿತಿಗಳು ಅಂದರೆ ಯಾರು ಮಾಯಿ ಅಂತರು, ಮಾಯಿ ಅಂದರೆ ಅತ್ತೆ ಮಾಮಿ ಅಂತಾರಲ್ಲ, ಅವರು ಒಂದು 5 ಜನಿಗೆ ಈ ಥರ ಒಂದು 5 ಜೊತೆ ಸ್ವೀಟ್ ಹಾಕೋದು. ಅದನ್ನು ಅವ್ರು ತಿಂದ್ರ ಮೇಲೆ ಈ ಥರ ಅವ್ರದ್ದು ಮಾಯಿಗೆ ಕೈ ತೊಳಸಿದ್ರು. ಅದಾದ್ಮೇಲೆ ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಅಂದರೆ ಅವ್ರು ದಾರಿ ಎರೆದು ಕೊಟ್ಟಿರಲ್ಲ ಮಗಳನ್ನ, ಅದಕ್ಕೆ ಅವ್ರಿಗೆ ಸಾರಿಯೇ ಒಂದು ಗಿಫ್ಟ್ ಕೊಡೋದು. ಮಾಯ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ, ಹುಡುಗನಿಗೆ ಯಾರು ಮಾಯ ಹತ್ರ ಅವ್ರನಿಗೆ ಒಳಗೆ ಕರೆಸಿ ಇದು ಮಾಡೋದು. ಇದೇ ಥರ ಶಾಸ್ತ್ರ ಸಂಪ್ರದಾಯಗಳು ನಾವು ಹುಡುಗಿ ಮನೆಗೆ ಹೋದಾಗೂ ಅವರು ಹುಡುಗಿಗೆ ಯಾರು ಮಾಯ ಹತ್ರ ಅವ್ರನ್ನ ಕರೆಸಿ ಅದೇ ರೀತಿ ಶಾಸ್ತ್ರ ಸಂಪ್ರದಾಯ ಮಾಡ್ತಾರೆ. ಇದು ಸಹ ಒಂದೊಂದು ಕಡೆ ಒಂದೊಂದು ಥರ ಇರ್ಬೋದು. ನಮ್ಮ ಕಡೆ ಈ ಥರ, ನಿಮ್ಮ ಕಡೆ ಎಲ್ಲ ಇದಕ್ಕೂ ಬೇರೆ ಥರ ಏನಾದ್ರು ಮಾಡೋದಿದ್ರೆ ಕಮೆಂಟಂಗೆ ಹೇಳಿ, ನಾನು ಒಂಚೂರು ತಿಳ್ಕೊಂತೆ. ನಮಗೂ ಗೊತ್ತಿರೋದಿಲ್ಲಲ್ಲ, ಎಲ್ಲ ಕಡೆ ಸಂಪ್ರದಾಯ ಬೇರೆ ಬೇರೆ ಥರ ಇರುತ್ತೆ. ಸೊ ಏನೋ ಸ್ವಲ್ಪ ಯುನೀಕಾಗಿದ್ದರೆ ಕಮೆಂಟಲ್ಲಿ ಹೇಳಿ ತಿಳ್ಕೊಂಬ ನಾವು. ಮತ್ತು ಇಲ್ಲಿಗ ಊಟಕ್ಕೆಲ್ಲ ಅರೇಂಜ್ ಮಾಡ್ರಿ. ಈಗ ನಮಗೆ ನಾನ್ ವೆಜ್ ಊಟ ಫೇವ್ರೇಟ್ ಅಲ್ಲ, ಗೊತ್ತಿತ್ತಲ್ಲ ನಿಮಗೆ. ನಿಂಗೆ ಗೊತ್ತಿಲ್ಲ ಅವಳು ಬೇಡ, ದೊಡ್ಡಲ್ಲ ಏನು ತಿನ್ನೋದಲ್ಲ ಊಟ. ಈಗ ನನ್ನ ಜೊತೆ ಈಗ ನೆಕ್ಸ್ಟ್ ಊಟ ಮಾಡಿಸ್ತೀನಿ. ಶಿವಾಂಶ್ ಊಟಕ್ಕೆ ಮಾಡು ಕೇಳಲ್ಲ, ಅವ್ನು ಬಳಸ್ತಿದ್ದ. ಹೌದಾ, ಇದೆಲ್ಲ ಕೊಡ್ತೆ, ಅವಳು ಪಟಪಟ ತಿಂದರೆ ಎಲ್ಲ ಕೊಡ್ತೆ. ಮಕ್ಕಳಿಗೆ ಊಟ ಮಾಡಿಸ್ತೀವಿ ಸ್ವಲ್ಪ. ಮತ್ತು ಇಲ್ಲಿ ಶಾಸ್ತ್ರ ಶುರು ಆಯಿತು. ಇದಾದಮೇಲೆ ನಾನು ಊಟ ಮಾಡುವಂತ ಮತ್ತು ಈಚೆಗೆ ಬಂದೆ. ಹುಡುಗಿದೆಲ್ಲ ಊಟ ಆಯಿತು. ಊಟ ಆದಮೇಲೆ ಶಾಸ್ತ್ರ ಅಂದಿರತ್ತಲ್ಲ, ಒಂದು ಹುಡುಗನಿಗೆ ಹುಡುಗಿ ಬಾಳೆಲೆ ಹಾಕಿ ಅನ್ನ ಹಾಕಿ ಸಾರು ಹಾಕಿ ಎಲ್ಲ ಹಾಕಿ ಊಟ ಆ ಹುಡುಗ ಮಾಡಿದ್ಮೇಲೆ ಅದು ಬಿಟ್ಟದ್ದು ಎಲ್ಲ ಅಂದರೆ ಎಂಜಲೆಲ್ಲ ಅವಳು ಊಟ ಮಾಡೋಕ್ಕೆ ಸ್ವಲ್ಪ ಆ ಥರ. ಅದಾದಮೇಲೆ ಗಿಫ್ಟ್ ಕೊಡೋದು ಹುಡುಗ, ಹಾಗೆಲ್ಲ ಇರುತ್ತಲ್ಲ. ಆ್ಯಂಡ್ ಇನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ನನಗೆ ರಾ ಇಟ್ಟಿರುತ್ತೆ, ವಾಯ್ಸ್ ಓವರ್ ಕೊಡೋದಿಲ್ಲ. ಆಚೆ ಈಚೆಗೆಲ್ಲ ತುಂಬ ಮಾತಾಡೋದು ಸೌಂಡ್ಸ್ ಎಲ್ಲ ಜಾಸ್ತಿ ಕೇಂತಿರುತ್ತೆ, ಒಬ್ರೊಬ್ರು ಒಂದೊಂದು ಮಾತಾಡ್ತಿರ್ತಾರೆ, ತುಂಬ ಸೌಂಡ್ ಕೇಂತಿರುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೌದಾ,
ಅಲ್ಲ ಅವ್ರು ಬಿಡಲ್ಲ, ಅವರೆಲ್ಲ ಖಾಲಿ ಮಾಡ್ತಾರೆ. ಹಿಡ್ಕೊಳ್ಳಿ, ನೀವು ಹಾಕಿ. ಖಾಲಿ ಮಾಡ್ತದೆ ಎಂತದ ಬಾಬು ಚಟ್ನಿ ತಕ್ಕೋಣ ಮತ್ತೆ ಐಟಮ್ಸ್ ಅಂತ ಇಲ್ಲಲ್ಲ ಚಿಕ್ಕಿ ತೊಳೆ ಬಾಯ್ ತೊಳೆ ಸರ್ ಹೌದು ವಿಡಿಯೋ ಮಾಡಿದ್ದೀರಾ ಹೋಗಿಲ್ಲ ನೀ ಎಷ್ಟು ತರಬೇಕು ನಾನು ಇರಬೇಕು ಬಾಯಿಗೆ ಹೋಗಿಲ್ಲ ಎಲ್ಲರಿಗೂ ಅಪ್ಪಯ್ಯ ಚಪ್ಪಾಳೆ ಈಗ ಬಾಯಿಗೆ ಎಂತ ಕಾರ ಇದಿತ್ತ ಪಾಪ ಅದಕ್ಕೆ ಸರಿ ಸಿಕ್ಕಾಪಟ್ಟೆ ಗೋಳೆ ಕಂಡ್ರೆ ಪಾಪ ಹುಡುಗಿನ ಆದ್ರೂ ಗಮ್ಮತ್ತದಲ್ಲ ಒಂದಿನ ಗೋಳೆ ಕಂಡ್ರೆ ಅಷ್ಟೇ ಅಲ್ಲ. ದೊಡ್ಡವ್ರು ಖಾಲಿ ಬೀಳೋದು ಅವ್ರ ಕೈ ಮೇಲೆ ಅಂತಾರು ಕೊಡೋದು ಅಂದರೆ ಮುಯಿ ಆ ಥರ ಎಲ್ಲ ಕೊಡ್ತಾರಲ್ಲ ಅದೆಲ್ಲ ಇರುತ್ತಲ್ಲ ಅದೇ ಆದೈತೆ ಇಲ್ಲಿಗ. ಈಗೆಲ್ಲ ಕಡಿಮೆ, ಮೊದಲೆಲ್ಲ ಖಾಲಿ ಬಿದ್ದರೆ ಕೂಡಲೇ ಇದು ಮೈ ಕವರೆಲ್ಲ ಕೊಡ್ತಿದ್ರೆ ಎನ್ವೆಲಪಲ್ಲೆಲ್ಲ ದುಡ್ಡು ಹಾಕಿ. ಅಂತೂ ನಾವು ಊಟ ಮಾಡೋತ್ತಿಗೆ 3 ಗಂಟೆ ಆಯ್ ಹೋಯ್ತು. ನಂಗಂತೂ ಸಿಕ್ಕಾಪಟ್ಟೆ ಹಸುವತ್ತಿದ್ದಿತ್ತು. ಈ ಅಪ್ಪ ಊಟ ಮಾಡಿದ್ರೆ ಸಾಕು ಅನ್ಕೊಂಡು. ಬರೀ ಸಾರ ನಮ್ದು ಲಾಸ್ಟ್ ಬಂತಿಯಲ್ಲ ಎಂಥದ್ದು ಇರಲಿಲ್ಲ, ಎಲ್ಲ ಖಾಲಿ. ಅನ್ನ ಒಂಚೂರು ಸಾರು ಅಷ್ಟೇ ಇದ್ದದ್ದು. ನಂಗೆ ಮೆನು ಎಂತೆಲ್ಲ ಇದ್ದಿತ್ತು ಅಂತ ಹೇಳಿ ಗೊತ್ತಿದ್ದಿತ್ತು. ಶಿವಾಂಶ್ ಮದುವೆ ಆಯ್ತು ಹಿಂಗೆ ಊಟ ಮಾಡಿಸೋತ್ತಿಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಒಳ್ಳೆ ಮಾಡಿ ಊಟ ಮಾಡ್ಕೊಂಬತ್ತು ಎಂತೆಲ್ಲ ಮೆನು ಇತ್ತು ಅಂತ ನಿಮಗೂ ತೋರಿಸ್ಕೊಂಡ್ಕೊಂಡೆ. ಬಟ್ ಎಂಥದ್ದು ಸಿಕ್ಕಲಿಲ್ಲ. ನನ್ನ ಪಕ್ಕದಲ್ಲಿದ್ದ ಅಕ್ಕ ನಗಾಡ್ತಿದ್ರು, ಹಿಲ ಇಡ್ತಿದ್ರು. ಎಂಥ ವಿಡಿಯೋ ಮಾಡ್ಕೊಂತ ನೀನು ಬರೀ ಅನ್ನ ತೋರಿಸ್ತೀಯ ಅಂದ್ಕೊಂಡು. ಎದುರುಗಡೆ ನಮ್ಮ ರಿಲೇಟಿವ್ ಒಬ್ಬ ಹುಡುಗ ಕೂತ್ಕೊಂಡಿದ್ದ, ಅವನು ಹಾಗೆ ಫುಲ್ಲಿ ಇಲ್ಲ ನನಗೆ ಮರೆತಿದ್ದು ಬರ್ದು ಹಾಕು ಬರೀ ಸಾರು ಹಾಕಿದ್ರು ಅವ್ರು. ಅದಕ್ಕೆ ಇದು ಚಿಕನ್ ಸಾರು, ಇದು ಚಟ್ಲಿ ಸಾರು ಅಂತ ಬರ್ದು ಹಾಕು, ಇಲ್ಲಾಂದ್ರೆ ಗೊತ್ತಾಗ್ತಿಲ್ಲ ಅಂತ. ಅದ್ರಲ್ಲಿ ಎಂಥದ್ದು ಇಲ್ಲ ಅನ್ಕೊಂಡು ಪಾಯಸ ಅಷ್ಟೇ ನಾನು ಝೂಮ್ ಮಾಡಿ ಹಾಕ್ತಿದ್ದೆ. ಜನ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಅದು ಎಂತಾಯಿತು ಖಾಲಿ ಆಯ್ತು. ಅದು ಹಾಗೆ ಆಗ್ತಲ್ಲ. ಬಂದವರಿಗೆಲ್ಲ ಎಂತ ಕಡಿಮೆ ಆಗಲಿಲ್ಲ. ಲಾಸ್ಟ್ ಮನೆಯವ್ರಿಗೆ ನಾವು ಕೂತ್ಕೊಂಡು ಒಂದು 10 ಜನಿಗಷ್ಟೇ. ಬಟ್ ಊಟಕ್ಕೆ ಎಂತ ಕಡಿಮೆ ಆಗಲಿಲ್ಲ. ಅನ್ನ ಸಾರೆಲ್ಲ ಇದ್ದಿತ್ತು. ಆ ವ್ಲಾಗ್ ಅಲ್ಲಿಗೆ ಎಂಡ್ ಆಯಿತು. ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡಿಸಿದ್ದೆ. ಹುಡುಗಿ ಮನೆಗೆ ಬಂದಿತ್ತು ಈಗ.
ಸೊ ಅಲ್ಲಿ ಏನು ಶಾಸ್ತ್ರ ಎಲ್ಲ ಇರುತ್ತೆ ಅದನ್ನೀಗ ಮಾಡ್ತಾಯಿದ್ರು. ಸೊ ಇದೀಗ ಇವ್ರ ಮನೆಗೆ ಮಾಯ್ದಿಕ್ಕಳು ಕರು ಶಾಸ್ತ್ರ ಅಂದೇಳಿ ಹೇಳಕ್ಕೆ ನಾವು ಹೆಂಗೆ ಮಾಡಿತ್ತು ಅದೇ ರೀತಿ ಅವರು ನಾವು ಇನ್ನೊಂದಿಷ್ಟು ಜನ ಹೋಯ್ತು. ಅವ್ರು ಬಂದಕ್ಕಿಂತ ಒಂದು ಸ್ವಲ್ಪ ಜನ ಜಾಸ್ತಿ ನಾವು ಹೋಯ್ತು ಅನ್ಸುತ್ತೆ. ಮತ್ತು ಅವ್ರದ್ದು ರಿಲೇಟಿವ್ಸ್ ಅವರೆಲ್ಲ ಅಷ್ಟೇ ಸಿಂಪಲ್ ಇವ್ರ ಮನೆಯಲ್ಲೂ ನಮ್ಮ ಮನೆಯಲ್ಲಿ ಹೆಂಗೆ ಮಾಡಿತ್ತು ಅದೇ ರೀತಿ. ಆ್ಯಂಡ್ ಹುಡುಗ ಒಳಬಪ್ಪಕ್ಕಿಂತ ಮುಂಚೆ ಹುಡುಗನಿಗೆ ಆರತಿ ಮಾಡಿ ಒಳಗೆ ಕರ್ಕೊಂಬಪ್ಪ ಶಾಸ್ತ್ರ ಇರುತ್ತಲ್ಲ, ಈಗ ತುಳಸಿ ಕಟ್ಟೆ ಹೆಂಗೆ ಇತ್ತು ಒಂದು ಹಿಂಗೆ ಸುತ್ತಾಕಿ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ರಿಸೆಪ್ಷನಲ್ಲಿ ನೀವೇ ಹೈಲೈಟ್ ಅಲ್ಲಿ ನೀವೇ ವೀಡಿಯೋದಲ್ಲಿ. ನಾನು ಜಾಸ್ತಿ ನಾನ್ ವೆಜ್ ಡಿಶಸ್ ಮಾಡೋದನ್ನೇ ಎಲ್ಲ ಹಾಕಿರ್ತೆ ಯೂಟ್ಯೂಬಲ್ಲಿ. ಸೊ ತುಂಬ ಚೆನ್ನಾಗಿ ಅಂದ್ಕೊಂಡಿರ್ಬೋದು ಇವ್ರು ನಾನ್ ವೆಜ್ ಜಾಸ್ತಿ ತಿಂತಾರೆ, ವೆಜ್ ತಿಂತೇ ಇಲ್ಲ ಅಂತ. ಹಾಗೆ ಅಂತೆಲ್ಲ ವೆಜ್ಜು ತುಂಬ ಜನ. ಬಟ್ ನಾನು ಯಾವತ್ತು ನಾನ್ ವೆಜ್ ಮಾಡಿದ್ದೆ ಅದರಂಗೂ ಚಿಕನ್ ನಂಗೆ ತುಂಬ ಇಷ್ಟ. ಅದು ಮಾಡಿದಾಗೆಲ್ಲ ಹೆಚ್ಚಾಗಿ ನಾನು ಪೋಸ್ಟ್ ಮಾಡ್ತಿರ್ತೆ. ಫಿಶ್ಶು ಓಕೆ, ಚಿಕನ್ನಿಗೆ ಕಂಪೇರ್ ಮಾಡಿದ್ರೆ. ಬಟ್ ನನ್ನ ಫೇವ್ರೆಟ್ ಚಿಕನ್ನೇ. ಸೊ ನಾವು ಫಿಶೆಲ್ಲ ತಿಂತಿರುತ್ತೆ, ಚಿಕನೆಲ್ಲ ಒಂದು 10 ದಿವ್ಸಕ್ಕೆ 15 ದಿವ್ಸಕ್ಕೆ ಒಂದ್ಸಲ. ಅದು ಬಾಯ್ಲರ್ ಚಿಕನ್ ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಮತ್ತಿತ್ತಲ್ಲ ವೆಜ್ ತಿಂದರೆ ಲೈಟ್ ಹಗೂರ ಇರೋದು ಜೀವ. ಓಕೆ, ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ರಾಯ್ತಿನ ವೇಷ ಕಂಡ್ರಲ್ಲ, ಯಾರು ರಾಯ್ತಿನ ಕೇಂತಿದ್ರಿ ವೀಡಿಯೋ ಕಂಡ್ರಿ ಅನ್ಕಂತೆ. ಇದು ಅವ್ರ ಮನೆಗೆ ಕೊಟ್ಟದ್ದು. ಸೊ ಈ ರಿಸೆಪ್ಷನ್ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೆ. ಸಾರಿ, ನಾನು ಸ್ಟಾರ್ಟಿಂಗ್ ನಾನು ಸಾರಿ ಎಲ್ಲ ತೋರಿಸಲಿಲ್ಲ ಅನ್ಸುತ್ತೆ ಕರೆಕ್ಟಾಗಿ. ಇದು ನನ್ನ ಹಸ್ಬೆಂಡ್ ಮನೆಯಲ್ಲಿ ನನಗೆ ಇದಕ್ಕೆ ಕೊಟ್ಟದಂತ ಮದಿಗೆ ಕೊಟ್ಟದ್ದು ಸಾರಿ. ಅವ್ರ ಮೇಲೆ ರಿಸೆಪ್ಷನ್ಗೆ ಬಿಟ್ಟಿದ್ದು, ಹುಡುಗಿ ಮೇಲೆ ರಿಸೆಪ್ಷನ್ಗೆ ತಂದದ್ದು ಸಾರಿ. ಹೋಯ್ ಬಂದಮೇಲೆ ನಾನು ಹೆಂಗೆ ರೆಡಿ ಇದೆ ಅಂತ ತೋರ್ಸಂಗಾಯ್ತು. ಫಸ್ಟಿಗೆ ತೋರಿಸೋಕ್ಕೆ ಗಡಿ ಬಿಡಿ ಆಯ್ತು ಹುಡುಗಿ ಮನೆ ಹಬ್ಬದಿಗೆ. ಸೊ ಈ ಬ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು? ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಆಯಿತಾ. ನಮ್ಮ ದಿನವನ್ನು ತುಂಬ ಚೆಂದ ಮಾಡಿ ಕಳೀತು. ಇದೊಂದು ಸಣ್ಣ ವ್ಲಾಗ್. ನಿಮ್ಗೆ ಹೆಂಗೆ ಅನಿಸ್ತು? ಆ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳಲ್ಲ. ಸೊ ಪ್ಲೀಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್, ಟೇಕ್ ಕೇರ್.